ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹೊಣಸೂರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕರ್ನಾಟಕದ ಕರಾವಳಿ ಭಾಗದ ಒಂದು ಪ್ರಮುಖ ವಿಮಾನ ನಿಲ್ದಾಣ ಆಗಿದ್ದು ಇದನ್ನು ಅದಾನಿ ಗ್ರೂಪಿಂದ ನಿರ್ಮಾಣ ಮಾಡಲಾಯಿತು. ಇದು ನಗರದಿಂದ ಸುಮಾರು 13ರಿಂದ 16 ಕಿಲೋಮೀಟರ್ನಷ್ಟು ದೂರ ಇದ್ದು ಬಬ್ಜೆ ಅನ್ನುವಂಥ ಸ್ಥಳದಲ್ಲಿದೆ. ಇನ್ನು ಮಧ್ಯಪ್ರಾಚ್ಯ ಹಾಗೆ ಪ್ರಮುಖ ಭಾರತೀಯ ನಗರಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಒಂದು ವಿಮಾನ ನಿಲ್ದಾಣವು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಬೆಂಗಳೂರಿನ ನಂತರದ ಸ್ಥಾನದಲ್ಲಿ ರಾಜ್ಯದ 2ನೇ ಜನನಿಬಿಡ ವಿಮಾನ ನಿಲ್ದಾಣ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಇನ್ನು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಮುಖ ಮಾಹಿತಿಗಳನ್ನು ನೋಡುವಂಥದ್ದಾದರೆ ದುಬೈ, ದೋಹಾ, ಮಸ್ಕತ್, ಅಬುದಾಬಿ ಮುಂತಾದ ಮಧ್ಯಪ್ರಾಚ್ಯ ಪ್ರದೇಶಗಳಿಗೆ ಹಾಗೆ ಭಾರತದ ಪ್ರಮುಖ ನಗರಗಳಾದ ಬೆಂಗಳೂರು, ಮುಂಬೈ, ದೆಹಲಿ, ಚೆನ್ನೈಗೆ ಕೂಡ ಇಲ್ಲಿಂದ ನೇರವಾಗಿ ವಿಮಾನಗಳಿದೆ. ಇನ್ನು ಇಲ್ಲಿನ ಸೌಲಭ್ಯಗಳನ್ನು ನೋಡುವಂಥದ್ದಾದರೆ ಕಾರ್ಗೋ ಕಾಂಪ್ಲೆಕ್ಸ್, ಅತ್ಯಾಧುನಿಕ ಚೆಕ್ ಇನ್ ಕೌಂಟರ್ಗಳು ಹಾಗೆ ವಿಶ್ರಾಂತಿ ಕೊಠಡಿಗಳು ಕೂಡ ಇದೆ. ಇನ್ನು ಇದರ ಇತಿಹಾಸವನ್ನು ನೋಡುವಂಥದ್ದಾದರೆ 1951ರಲ್ಲಿ ಬಬ್ಜೆ ಏರೋಡ್ರೋಮ್ ಅನ್ನುವಂಥ ಹೆಸರಿನಿಂದ ಇದು ಮೊದಲಿಗೆ ಆರಂಭ ಆಗಿರುತ್ತೆ. ಇನ್ನು ವಿಮಾನಯಾನ ಸಂಸ್ಥೆ ಹಾಗೆ ಟಿಕೆಟ್ ಬುಕ್ಕಿಂಗ್ ಬಗ್ಗೆ ನೋಡುವಂಥದ್ದಾದರೆ ಮಂಗಳೂರು ವಿಮಾನ ನಿಲ್ದಾಣದಿಂದ ಇಂಡಿಗೋ ಹಾಗೆ ಏರ್ ಇಂಡಿಯಾ ಜೊತೆಗೆ ಸ್ಪೈಸ್ ಜೆಟ್ ಮುಂತಾದ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಇಲ್ಲಿ ಸೇವೆಯನ್ನು ಒದಗಿಸುತ್ತೆ. ಇನ್ನು ಪ್ರಯಾಣಿಕರ ಸೇವೆಗಳನ್ನು ನೋಡುವಂಥದ್ದಾದರೆ ವಿಮಾನ ನಿಲ್ದಾಣ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದು ಪ್ರಯಾಣಿಕರಿಗೆ ಅನುಕೂಲಕರವಾಗಿ ಜೊತೆಗೆ ಸುರಕ್ಷಿತವಾಗಿ ಹಲವಾರು ಸೌಕರ್ಯಗಳನ್ನು ಹೊಂದಿರುವಂಥದ್ದು. ರಾಷ್ಟ್ರೀಯ ಗುಣಮಟ್ಟದ ಭದ್ರತೆ, ಪ್ರಯಾಣಿಕರ ಲಾಂಚ್ಗಳು, ಸುಸಜ್ಜಿತವಾದ ಟರ್ಮಿನಲ್ಗಳು, ಟ್ಯಾಕ್ಸಿ ಹಾಗೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಅಂದರೆ ಇಲ್ಲಿಂದ ನೀವು ನಗರಕ್ಕೆ ಹೋಗೋದಕ್ಕೆ ಸಾಕಷ್ಟು ಟ್ಯಾಕ್ಸಿಗಳು, ಆಟೋ ರಿಕ್ಷಾಗಳು ಹಾಗೆ KSRTC ಬಸ್ಗಳ ಸೇವೆ ಕೂಡ ಲಭ್ಯ ಇರುವಂಥದ್ದು. ಬನ್ನಿ ಹಾಗಿದ್ರೆ ಈ ಒಂದು ಮಂಗಳೂರಿನ ವಿಮಾನ ನಿಲ್ದಾಣ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಕೊಬರೋಣ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.